ಮುಖ ಸುಕ್ಕುಗಟ್ಟಿದೆಯಾ, ಗ್ಲಾಸಿ ಸ್ಕಿನ್ ಏನಾದರೂ ಬೇಕಾ? ಹಾಗಿದ್ರೆ ಈ ಹೋಮ್ ರೆಮಿಡಿಯನ್ನು ಟ್ರೈ ಮಾಡಿ. ಈ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಅಕ್ಕಿಯ ಅದ್ಭುತ ಪ್ರಯೋಜನ. ಇದರ ಒಂದು ಫೇಶಿಯಲ್ ಪೇಸ್ಟನ್ನು ನೀವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜವನ್ನು 1 ಚಮಚ ಬೇಕಾಗುತ್ತೆ. ಇದನ್ನು ತಲೆ ಕೂದಲಿಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು ಮತ್ತು ಮುಖದ ಸೌಂದರ್ಯಕ್ಕೂ ಕೂಡ ಇದರ ಪ್ರಯೋಜನ ಸಾಕಷ್ಟಿದೆ. ನಾನಿಲ್ಲಿ 1/4 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಅಕ್ಕಿ. ಇದು ಕೊರಿಯನ್ ಲೇಡಿಗಳ ಸೀಕ್ರೆಟ್ ಆಗಿರುವ ಟಿಪ್ಸ್ ಅಂತಲೇ ಹೇಳ್ಬೋದು. ಅಕ್ಕಿಯನ್ನು 1.5 ಇಂದ 2 ಚಮಚ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಎರಡನ್ನೂ ಈ ರೀತಿ ನೀರನ್ನು ಹಾಕಿ 1-2 ಸಲ ತೊಳ್ಕೊಂಬಿಡೋಣ. ತೊಳೆದ ತಕ್ಷಣವೇ ನೋಡಿ ಈ ರೀತಿ ಗಲೀಜಿಲ್ಲ ಇರುತ್ತೆ. 2 ಸಲ ಚೆನ್ನಾಗಿ ತೊಳೆದು ಮತ್ತೆ ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದೀತಾ ಅಕ್ಕಿನೂ ಮೆತ್ತಗಾಗುತ್ತೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಅದರ ಲೋಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕು ದೊಡ್ಡ ಉರಿಯಲ್ಲಿ ಇಟ್ಕೊಂಡು. ನೋಡಿ ಇವಾಗ ಕುದೀತಾ ಇದೆ. ಇದು ಈ ರೀತಿ ಕುದಿಬೇಕು. ಕುದಿಯೋ ಟೈಮೇ ಎಲ್ಲ ಫ್ಲ್ಯಾಕ್ಸ್ ಸೀಡ್ಸ್ದು ಎಲ್ಲ ಲೋಳೆ ಬಿಟ್ಕೊಳ್ತಾ ಇರುತ್ತೆ. ಇದೇ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ತಲೆಗೂ ಕೂಡ ಬಳಸ್ಬೋದು. ನಾವಿಲ್ಲಿ ಮುಖಕ್ಕೆ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬೇಕಾಗುತ್ತೆ ನಮಗೆ. ಈಗ ನೋಡಿ ನೀರೆಲ್ಲ ನಾನು 1 ಗ್ಲಾಸ್ ನೀರು ಚೆನ್ನಾಗಿ ಬತ್ತಿ ಇಷ್ಟು ನೀರು ಬಂದಿದ್ದೆ. ಈಗ ಇದು ಗಟ್ಟಿಯಾಗಿರುವ ಲೋಳೆ ರೆಡಿಯಾಗಿದೆ ಮತ್ತು ಅನ್ನನೂ ಕೂಡ ಮೆತ್ತಗಾಗಿದೆ. ಈಗ ಇದನ್ನು ಕಾಟನ್ ಬಟ್ಟೆ ತೊಗೊಂಡು ಈ ನೀರನ್ನು ಸೋಯಿಸ್ಕೊಂಡ್ಬಿಡೋಣ. 2ರಿಂದ 3 ಚಮಚದಷ್ಟು ಮಾತ್ರ ನಮಗೆ ಈ ಒಂದು ಜೆಲ್ ಸಿಕ್ಕಿತ್ತು. ಈ ವಿಧಾನದಲ್ಲಿ ಮಾಡಿ ನೀವು ತಿಂಗಳಗಟ್ಟಲೆ ಈ ಒಂದು ಕ್ರೀಮನ್ನು ರೆಡಿ ಮಾಡ್ಕೋಬೋದು ಮನೆಯಲ್ಲೇ. ದಿನಕ್ಕೆ 2 ಬಾರಿ ಹಚ್ಬೋದು. ಇಲ್ಲಿ ನೋಡಿ ನಾನು ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ಈ ರೀತಿ ನೋಡಿ ಜೆಲ್ ಬೀಳ್ತಾ ಇರುತ್ತೆ. ಕಾಟನ್ ಬಿಸಿ ಇದೆ. ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಈ ರೀತಿ ಸುತ್ತಿ ಇದರ ಜೆಲ್ಲನ್ನು ಮಾತ್ರ ನಾವು ಇದನ್ನು ಬೀಳಿಸ್ಕೋಬೇಕು. ಇಷ್ಟು ನ್ಯಾಚುರಲ್ ಆಗಿರುವ ಜೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಕ್ಕಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಸುತ್ತಿದ ಮೇಲೆ ಒಂದೆರಡು ಸ್ಪೂನಿನಷ್ಟು ಮಾತ್ರ ನಮಗೆ ಈ ಜೆಲ್ ಸಿಕ್ಕಿತ್ತು. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನೀವು ಈ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಇವಾಗ ಇದು ರೆಡಿ ಇದೆ. ಇದಕ್ಕೆ ಇನ್ನೊಂದು 2-3 ಪದಾರ್ಥಗಳನ್ನು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ ಜೆಲ್ಲು. ಈಗ ಇದಕ್ಕೆ ರೋಸ್ ವಾಟರನ್ನು ಒಂದು 1/2 ಚಮಚ ಹಾಕ್ತಾಯಿದ್ದೀನಿ. ಒಳ್ಳೆ ಗ್ಲೋ ಕೊಡುತ್ತೆ ರೋಸ್ ವಾಟರ್ ಹಾಕೋದ್ರಿಂದ. ಈಗ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು 1 ಚಮಚದಷ್ಟು ಹಾಕ್ಕೊಳ್ಳಿ. ಪ್ಯೂರ್ ಆಗಿರುವ ಕೊಬ್ಬರಿ ಎಣ್ಣೆಯನ್ನು. ಇದ್ರ ಜೊತೆಗೆ ಅಲೋವೆರಾ ಕ್ರೀಮನ್ನು ಹಾಕ್ತಾಯಿದ್ದೀನಿ. ಬಾಡಿ ಲೋಷನ್ ಅಲೋವೆರಾ ಕ್ರೀಮನ್ನು ಹಾಕೋದ್ರಿಂದ ಒಳ್ಳೆ ಗ್ಲೋ ಕೊಡೋದ್ರ ಜೊತೆಗೆ ಮುಖ ಸ್ಮೂತ್ ಆಗುತ್ತೆ, ಶೈನಿಂಗ್ ಆಗುತ್ತೆ. ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಒಂದು ಬಾಡಿ ಲೋಷನನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ರೀತಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನೀವು ಇದನ್ನು 1 ವಾರಗಟ್ಟಲೆ ಬಳಸ್ಬೋದು. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಒಂದು ಬಾಕ್ಸಿಗೆ ತುಂಬಿಟ್ಕೋಬೋದು. ಇದು ಹಾಳಾಗೋದಿಲ್ಲ. ಯಾಕಂದರೆ ಇದನ್ನು ಚೆನ್ನಾಗಿ ಕುದಿಸಿ ಜೆಲ್ಲನ್ನು ತೆಗೆದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮುಖ ಅಂತೂ ಚೆನ್ನಾಗಿ ಹೊಳಿಬೇಕು, ಗ್ಲೋ ಕಾಣಬೇಕು ಮತ್ತು ಮುಖದಲ್ಲಿ ಸುಕ್ಕುಗಳು ಕಾಣಬಾರ್ದು ಅಂದರೆ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಬೋದು. ಈ ರೀತಿ ಗ್ಲಾಸಿ ಸ್ಕಿನ್ ಥರ ಹೊಳಿತಾ ಇರುತ್ತೆ ಮುಖ. ನಾನು ಇದನ್ನು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಮಾಡುವ ವಿಧಾನ ತುಂಬ ಸುಲಭ. ಇದರ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ರೀತಿ ಹಾಕಿ ನೈಸಾಗಿ ನಾವು ಮಸಾಜ್ ಕೊಡಬೇಕು. ಜಾಸ್ತಿ ಮಸಾಜ್ ಕೊಡೋಕ್ಕೆ ಹೋಗಬಾರ್ದು. ಮನೆಯಲ್ಲೇ ಮಾಡಿದ್ದು ತುಂಬ ನ್ಯಾಚುರಲ್ ಆಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಅಂತೂ ಹೊಳಿತಾ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.